Hi, hello friends. Welcome to my channel Children Competitive World. TET Special GPSTR, HSTR, PSTR ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ವಿಶೇಷವಾಗಿ ಬೇಕಾಗ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಗ್ಯಾರಂಟಿಡ್ ಪ್ರಶ್ನೆ, ಗ್ಯಾರಂಟಿ ಕ್ವಶನ್ಸ್ ಪೇಪರ್ 1 ಆಗಿರ್ಬೋದು, ಪೇಪರ್ 2 ಆಗಿರ್ಬೋದು, TETಗಾಗಿ ಸಂಬಂಧಿಸಿದ ವಿಶೇಷ ಸಂಚಿಕೆ. ಈಗ ನಾವು ಚರ್ಚೆಯನ್ನು ಮಾಡ್ತಾ ಹೋಗೋಣ. TETಯಲ್ಲಿ ಅದೇ ತರನಾಗಿ NMS ಇರ್ಬೋದು, NTSC ಆಗಿರ್ಬೋದು, ಯಾವುದೇ ಸ್ಪರ್ಧಾತ್ಮಕ ST ಆಗಿರಲಿ, FT ಆಗಿರಲಿ, ಎಲ್ಲದಕ್ಕೂ ಕೂಡ ಇಂಪಾರ್ಟೆಂಟ್ ಆಗಿರತಕ್ಕಂಥ ಪ್ರಶ್ನೆಗಳು. ಈಗ ನಾವು ನೋಡೋಣ. ಬಣ್ಣವಿಲ್ಲದ ಮತ್ತು ವಾಸನೆ ಇಲ್ಲದ ಅನಿಲ ಯಾವುದು? ಇಲ್ಲಿ ಉತ್ತರಗಳನ್ನು ಕೊಟ್ಟಿದ್ದಾರೆ. ಆಪ್ಷನ್ಸ್: ಆಮ್ಲಜನಕ, ಜಲಜನಕ, ಸಾರಜನಕ, ಇಂಗಾಲದ ಡೈಆಕ್ಸೈಡ್. ಇವು ವಿಜ್ಞಾನಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆಗಳಾಗಿವೆ. ಬಣ್ಣವಿಲ್ಲದ ಮತ್ತು ವಾಸನೆ ಇಲ್ಲದ ಅನಿಲ ಯಾವುದು? ಪ್ರಯತ್ನ ಮಾಡ್ರಿ. ಓಕೆ, ನೀವು ಹೇಳಿದಂತಹ ಉತ್ತರ ಸರಿಯಾಗಿದೆ. ಯಾವುದು ಅಂತಂದ್ರೆ ಸಾರಜನಕ. ಇದು ಸರಿಯಾದ ಉತ್ತರ. ಇದಕ್ಕೆ ಬಣ್ಣನೂ ಇಲ್ಲ, ವಾಸನೆಯೂ ಕೂಡ ಇಲ್ಲ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ. ದೇಹದಲ್ಲಿ ಆಹಾರವನ್ನು ಒಡೆಯುವ ಪ್ರಕ್ರಿಯೆ, ಅಂದ್ರೆ ನಾವು ತೆಗೆದುಕೊಂಡಿರ್ತಕ್ಕಂಥ ಆಹಾರ ಸಣ್ಣ ಆಗ್ಬೇಕು, ದೇಹದಲ್ಲಿ ಸಣ್ಣ ಆಗ್ತಕ್ಕಂಥ ಅಥವಾ ಒಡಿತಕ್ಕಂಥ ಪ್ರಕ್ರಿಯೆ ಏನಂತ ಕರೀತಾರೆ? ಜೀರ್ಣಕ್ರಿಯೆ, ಉಸಿರಾಟ, ಚಯಾಪಚಯ ಕ್ರಿಯೆ, ಹೊರಸೂಸುವಿಕೆ. ಈ 4 ಆಪ್ಷನ್ಗಳಲ್ಲಿ ಯಾವುದು ಸರಿಯಾದ ಉತ್ತರ? ಓಕೆ, ಉತ್ತರಿಸಿದಿರಿ ಕೆಲವು ಜನ. ಅದು ಸರಿಯಾಗಿರ್ತಕ್ಕಂಥ ಉತ್ತರ ಆಗಿದೆ. ಯಾವುದ್ರದು? ಜೀರ್ಣಕ್ರಿಯೆ. ನಮ್ಮ ದೇಹದಲ್ಲಿ ಆಹಾರವನ್ನ ಒಡಿತಕ್ಕಂಥ ಪ್ರಕ್ರಿಯೆ ಯಾವುದು? ಜೀರ್ಣಕ್ರಿಯೆ. ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. ಮಣ್ಣಿನಲ್ಲಿ ಕಂಡುಬರುವ ಸಣ್ಣ ಜೀವಿಗಳನ್ನು ಏನೆಂದು ಕರೆಯುತ್ತಾರೆ? ಮಣ್ಣಿನಲ್ಲಿನೂ ಕೂಡ ಜೀವಿಗಳಿರ್ತಾವೆ. ಆ ಜೀವಿಗಳಿಗೆ ಏನಂತ ಕರೀತಾರ ಅಂತ ಪ್ರಶ್ನೆ. ಕೆಳಗಡೆ ಉತ್ತರವನ್ನು ಕೊಟ್ಟಿದ್ದಾರೆ. ಬ್ಯಾಕ್ಟೀರಿಯಾ, ಕೀಟಗಳು, ಶಿಲೀಂಧ್ರಗಳು, ಬೀಜಗಳು. ಇದರಲ್ಲಿ ಯಾವುದು ಒಂದು ಉತ್ತರ ಸರಿಯಾಗಿದೆ? ಅದು ಯಾವುದು ಅಂತೇಳಿ ನಾವು ಹೇಳಬೇಕು. ಮಣ್ಣಿನಲ್ಲಿ ಕಂಡು ಬರ್ತಕ್ಕಂಥ ಸಣ್ಣ ಜೀವಿಗಳು. ಓಕೆ, ಕೆಲವು ಜನ ಸರಿಯಾದಂಥ ಉತ್ತರವನ್ನು ಹೇಳಿದಿರಿ. ಉತ್ತರ ಯಾವುದ್ರಿ ಅಂದ್ರೆ ಬ್ಯಾಕ್ಟೀರಿಯಾ. ಮಣ್ಣಿನಲ್ಲಿ ಕಂಡು ಬರ್ತಕ್ಕಂಥ ಸಣ್ಣ ಜೀವಿಗಳು ಯಾವುವು ಅಂತಂದ್ರೆ ಅದು ಬ್ಯಾಕ್ಟೀರಿಯಾ. ಓಕೆ, ನೆಕ್ಸ್ಟ್. ನಾವು ಸೂರ್ಯನಿಂದ ಪಡೆಯುವ ಶಕ್ತಿ, ನಾವು ಸೂರ್ಯನಿಂದ ಪಡೆಯತಕ್ಕಂಥ ಶಕ್ತಿ ಯಾವುದು ಅಂತ ಪ್ರಶ್ನೆ. ಉಷ್ಣ ಶಕ್ತಿ, ರಾಸಾಯನಿಕ ಶಕ್ತಿ, ಧ್ವನಿ ಶಕ್ತಿ, ವಿದ್ಯುತ್ ಶಕ್ತಿ. ಓಕೆ, ನಿಮಗೆಲ್ಲ ಗೊತ್ತಿರುವಂತೆ ನಾವು ಸೂರ್ಯನಿಂದ ಪಡೆಯತಕ್ಕಂಥ ಶಕ್ತಿ ಯಾವ್ದ್ರಿ? ಉಷ್ಣ ಶಕ್ತಿ. ಉಷ್ಣ ಶಕ್ತಿ ಅಂತಕ್ಕಂಥದ್ದೇನು? ಸೂರ್ಯನಿಂದ ಪಡೆಯತಕ್ಕಂಥ ಶಕ್ತಿಯಾಗಿದೆ. ಓಕೆ, ಇದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ. ನಮ್ಮ ದೇಹದಲ್ಲಿರ್ತಕ್ಕಂಥ ಅತಿ ದೊಡ್ಡ ಗ್ರಂಥಿ ಯಾವುದು? ನಮ್ಮ ದೇಹದಲ್ಲಿ ಗ್ರಂಥಿಗಳದಾವ, ಅದರಲ್ಲಿ ಅತಿ ದೊಡ್ಡ ಗ್ರಂಥಿ ಯಾವುದು? ಉತ್ತರವನ್ನು ಕೊಟ್ಟಿದ್ದಾರೆ. ಮೆದೋಜೀರಕ ಗ್ರಂಥಿ, ಲಾಲಾರಸ ಗ್ರಂಥಿ, ಯಕೃತ್ ಗ್ರಂಥಿ, ಮೇಲಿನೆಲ್ಲವು. ಇದರಾಗ ಅತಿ ದೊಡ್ಡದು ಯಾವುದು ಅಂತ ಕೇಳ್ಯಾರ. ಸೊ ಹಾಗಾಗಿ ಮೇಲಿನ ಎಲ್ಲವೂ ಅಂತ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇರ್ತಕ್ಕಂಥದ್ರಲ್ಲಿ ದೊಡ್ಡದಾಗಿರ್ತಕ್ಕಂಥ ಗ್ರಂಥಿ ಯಾವುದು ಅಂದ್ರೆ ಯಕೃತ್. ಯಕೃತ್ತು ನಮ್ಮ ದೇಹದಲ್ಲಿ ದೊಡ್ಡದಾಗಿರ್ತಕ್ಕಂಥ ಒಂದು ಗ್ರಂಥಿಯಾಗಿದೆ. ಮುಂದಿನ ಪ್ರಶ್ನೆ. ಸಸ್ಯಗಳು ಹಗಲಿನಲ್ಲಿ ಯಾವ ಅನಿಲವನ್ನು ಹೀರಿಕೊಳ್ಳುತ್ತವೆ? ಸಸ್ಯಗಳು ಕೂಡ ಉಸಿರಾಡಿಸುತ್ತವೆ ಅಂತ ಹೇಳಿ ನಮಗೆ ಗೊತ್ತು. ಅವು ಹಗಲಿನಲ್ಲಿ ಯಾವ ಅನಿಲವನ್ನು ಹೀರಿಕೊಳ್ತಾವ ಅಂತ ಕೇಳತ್ತ. ಹಗಲಲ್ಲಿ ಆಗಲಿ ರಾತ್ರಿನಾಗಲಿ ಯಾವ ಅನಿಲವನ್ನ ಹೀರಿಕೊಳ್ಳುತ್ತೆ ಅಂತೇಳಿ ಅಲ್ಲಿ ಕೊಟ್ರ O2, N2, CO2, H2. O2 ಆಮ್ಲಜನಕ, N2 ಸಾರಜನಕ, CO2 ಕಾರ್ಬನ್ ಡೈಆಕ್ಸೈಡ್, H2 ಜಲಜನಕ. ಸೊ ಹಾಗಾಗಿ ಸಸ್ಯಗಳು ಉಸಿರಾಡ್ಲಿಕ್ಕೆ ಯಾವನ್ನ ಹೀರ್ಕೊಳ್ತಾವ ಅಂತಂದ್ರೆ ಕಾರ್ಬನ್ ಡೈಆಕ್ಸೈಡ್ ಅನ್ನ ಅವು ಹೀರ್ಕೊಳ್ತಾವ. ಅವು ಕಾರ್ಬನ್ ಡೈಆಕ್ಸೈಡ್ ಹೀರ್ಕೊಳ್ತಾವ. ಇದನ್ನ ಉಲ್ಟಾ ಇನ್ನೊಂದು ಪ್ರಶ್ನೆ ಹೇಳ್ಬೋದು ನಾವು ವಿರುದ್ಧವಾಗಿ. ಸಸ್ಯಗಳು ಯಾವ ಅನಿಲವನ್ನು ಹೊರಸೂಸ್ತಾವ? ಇಂಗಾಲ ಡೈಆಕ್ಸೈಡ್ ತಗೊಂಡು ಏನ್ ಮಾಡ್ತಾವ್ರಿ? ಆಮ್ಲಜನಕವನ್ನ ಹೊರಗಡೆ ಬಿಡ್ತಾವ. ಅವು ತೆಗೆದುಕೊಳ್ಳುವಂತ ಅನಿಲ ಕಾರ್ಬನ್ ಡೈಆಕ್ಸೈಡ್, ಹೊರಗಡೆ ಬರ್ತಕ್ಕಂಥದ್ದು ಆಮ್ಲಜನಕ. ಮನುಷ್ಯರು ನಾವೇನ್ ಮಾಡ್ತೀವಿ ಅಂದ್ರೆ ಆಮ್ಲಜನಕವನ್ನು ತೆಗೆದುಕೊಳ್ತೀವಿ,
ಇಂಗಾಲ ಡೈಆಕ್ಸೈಡನ್ನು ಹೊರಗಡೆ ಬಿಡ್ತೀವಿ. ಹಾಗಂದ್ರೆ ಸರಿಯಾದ ಉತ್ತರ ಯಾವುದು ಇಲ್ಲಿ? ಸಸ್ಯಗಳು ಉಸಿರಾಡತಕ್ಕಂಥ ಅನಿಲ, ತೆಗೆದುಕೊಳ್ತಕ್ಕಂಥ ಅನಿಲ ಯಾವುದು? ಕಾರ್ಬನ್ ಡೈಆಕ್ಸೈಡ್. ಇನ್ನೊಂದು ಪ್ರಶ್ನೆ, ನೀರಿನ ಕುದಿಯುವ ಬಿಂದು ಎಷ್ಟು? ನೀರಿನ ಕುದಿಯುವ ಬಿಂದು ಎಷ್ಟು ಅಂತ ಪ್ರಶ್ನೆ ಇದೆ. ಅಲ್ಲಿ ಉತ್ತರ ಕೊಟ್ಟರೆ 0 ಡಿಗ್ರಿ ಸೆಲ್ಸಿಯಸ್, 50 ಡಿಗ್ರಿ ಸೆಲ್ಸಿಯಸ್, 75 ಡಿಗ್ರಿ ಸೆಲ್ಸಿಯಸ್, 100 ಡಿಗ್ರಿ ಸೆಲ್ಸಿಯಸ್. ಹಂಗಾರೆ ನಿಮಗೆ ಗೊತ್ತಿರುವಂತೆ ನೀರಿನ ಕುದಿಯುವ ಬಿಂದು ಎಷ್ಟು? 100 ಡಿಗ್ರಿ ಸೆಲ್ಸಿಯಸ್. ಸರಿಯಾದ ಉತ್ತರ ಯಾವ್ದ್ರಿ? 100 ಡಿಗ್ರಿ ಸೆಲ್ಸಿಯಸ್ ನೀರಿನ ಕುದಿಯುವ ಬಿಂದು. ಸೊ ಇನ್ನೊಂದು ಪ್ರಶ್ನೆ, ನೀರಿನ ಘನೀಕರಿಸುವ ಬಿಂದು, ನೀರು ಮಂಜುಗಡ್ಡೆ ಆಗ್ತಕ್ಕಂಥ ಬಿಂದು ಎಷ್ಟು ಅಂತಿದೆ? 0 ಡಿಗ್ರಿ, 50 ಡಿಗ್ರಿ, 75, 100 ಡಿಗ್ರಿ. ಸೇಮ್ ಉತ್ತರಗಳನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇಲ್ಲಿ 0 ಡಿಗ್ರಿ ಸೆಲ್ಸಿಯಸ್ ಏನಾಗುತ್ತೆ? ಘನೀಕರಿಸುವ ಬಿಂದು ಆಗುತ್ತೆ. ಸೊ ಅಂದ್ರರ್ಥ 0 ಡಿಗ್ರಿ ಘನೀಕರಿಸುವ ಬಿಂದು ಆದರೆ 100 ಡಿಗ್ರಿ ಸೆಲ್ಸಿಯಸ್ ಏನಾಗುತ್ತೆ? ಕುದಿಯುವ ಬಿಂದು ಆಗುತ್ತೆ. ಇಲ್ಲಿ ಎರಡೂ ಪ್ರಶ್ನೆಗಳನ್ನು ನಾವು ನೋಡಿದ್ವಿ. ಯಾವುದು ನೀರಿನ ಕುದಿಯುವ ಬಿಂದು? 100 ಡಿಗ್ರಿ ಸೆಲ್ಸಿಯಸ್ ಅಂತ ಹೇಳಿ ಕರೆದ್ವಿ. ಇನ್ನು ಅದೇ ಥರ ನೀರಿನ ಘನೀಕರಿಸುವ ಬಿಂದು ಅಂತಂದರೆ ಯಾವುದಾಗತ್ತೆ ರೀ? ಅದು 0 ಡಿಗ್ರಿ ಸೆಲ್ಸಿಯಸ್ ಆಗುತ್ತೆ. ಓಕೆ, ಸರಿ. ನೀರಿನ ಕುದಿಯುವ ಬಿಂದು 100 ಡಿಗ್ರಿ ಸೆಲ್ಸಿಯಸ್ ಆಯಿತು ಅಂತಂದ್ರೆ ನೀರಿನ ಘನೀಕರಿಸುವ ಬಿಂದು ಎಷ್ಟಾಗುತ್ತೆ ರೀ? ಅದು 0 ಡಿಗ್ರಿ ಸೆಲ್ಸಿಯಸ್ ಆಗುತ್ತೆ. ಸರಿ, ಈಗ ಮುಂದಿನ ಪ್ರಶ್ನೆ ನೋಡೋಣ. ಬೆಳಕಿನ ವೇಗ ಎಷ್ಟು? ಬೆಳಕಿನ ವೇಗ ಎಷ್ಟಿದೆ ಅಂತ ಕೆಳಗಡೆ ಕೊಟ್ಟಿದ್ದಾರೆ. 3 × 10⁸ ಮೀಟರ್ ಪರ್ ಸೆಕೆಂಡ್, 3 × 10⁻10 ಮೀಟರ್ ಪರ್ ಸೆಕೆಂಡ್, 3 × 10⁵ ಮೀಟರ್ ಪರ್ ಸೆಕೆಂಡ್, 3 × 10⁶ ಮೀಟರ್ ಪರ್ ಸೆಕೆಂಡ್. ಓಕೆ, ಸರಿಯಾದ ಉತ್ತರ ಎಷ್ಟು ರೀ? 3 × 10⁸ ಮೀಟರ್ ಪರ್ ಸೆಕೆಂಡ್. ಇದು ಬೆಳಕಿನ ವೇಗ ಇದೆ. ಇದನ್ನ ಇನ್ನೂ ಒಂಥರ ಹೇಳ್ತೀವಿ ನಾವು, 3 ಲಕ್ಷ ಕಿಲೋಮೀಟರ್ ಪರ್ ಸೆಕೆಂಡ್ ಅಂತಲೂ ಕೂಡ ನಾವು ಹೇಳ್ತೇವೆ. ಬೆಳಕಿನ ವೇಗ ಎಷ್ಟು ಅಂದರೆ 3 × 10⁻⁸ ಮೀಟರ್ ಪರ್ ಸೆಕೆಂಡ್ ಅಂತ ಅಂದ್ರೆ ಹೇಳ್ರಿ. ಇನ್ನೊಂದು ಆಪ್ಷನ್ ಏನಾದರೂ ಕೊಟ್ಟಿದ್ರೆ 3 ಲಕ್ಷ ಕಿಲೋಮೀಟರ್ ಪರ್ ಸೆಕೆಂಡ್ ಅಂತನಾದರೂ ನಾವು ಹೇಳಬೇಕಾಗತ್ತೆ. ಮುಂದಿನ ಪ್ರಶ್ನೆ, ಸಸ್ಯಗಳಿಗೆ ಹಸಿರು ಬಣ್ಣ ಬರಲು ಕಾರಣವೇನು? ಉತ್ತರ ಕೊಟ್ಟರೆ ಶಿಲೀಂಧ್ರ, ಮಣ್ಣು, ನೀರು, ಕ್ಲೋರೋಫಿಲ್. ಸಸ್ಯಗಳು ಹಸಿರಾಗಿರ್ಲಿಕ್ಕೆ ಕಾರಣ ಏನು? ನಿಮಗೆಲ್ಲ ಗೊತ್ತಿದೆ. ಸರಿಯಾದ ಉತ್ತರ ಯಾವ್ದ್ರಿ? ಕ್ಲೋರೋಫಿಲ್. ಸಸ್ಯಗಳಲ್ಲಿ ಕ್ಲೋರೋಫಿಲ್ ಅಂತಕ್ಕಂಥ ಅಂಶ ಇರೋದ್ರಿಂದ ಸಸ್ಯಗಳೆಲ್ಲವನ್ನು ಕೂಡ ಏನಾಗ್ತವೆ? ನಮಗೆ ಹಸಿರು ಬಣ್ಣವಾಗಿ ಕಂಡು ಬರ್ತದೆ. ಮುಂದಿನ ಪ್ರಶ್ನೆ, ರಕ್ತಕ್ಕೆ ಕೆಂಪು ಬಣ್ಣ ಬರಲು ಕಾರಣವೇನು? ನಮ್ಮ ರಕ್ತ ಬಣ್ಣ ಕೆಂಪಾಗಿದೆ, ಅದಾಗಲಿಕ್ಕೆ ಕಾರಣ ಏನು? ಆಪ್ಷನ್ ಕೊಟ್ಟಿರೋದು ಪ್ಲಾಸ್ಮಾ, ಬಿಳಿ ರಕ್ತ ಕಣ, ಹಿಮೋಗ್ಲೋಬಿನ್, ಕೆಂಪು ರಕ್ತ ಕಣ. ಸಡನ್ ಆಗಿ ಕೆಂಪು ಬಣ್ಣ ಕೆಂಪು ರಕ್ತ ಕಣ ಅನ್ನಂಗಿಲ್ಲ. ಕೆಂಪು ಬಣ್ಣಕ್ಕೆ ಕಾರಣ ಯಾವುದ್ರಿ ಅಂದ್ರೆ ಹಿಮೋಗ್ಲೋಬಿನ್. ನಮ್ಮಲ್ಲಿ ಹಿಮೋಗ್ಲೋಬಿನ್ ಅಂಶ ಇರೋದ್ರಿಂದ ರಕ್ತ ಕೆಂಪು ಬಣ್ಣ ಆಗಲಿಕ್ಕೆ ಕಾರಣ ಆಗ್ತದೆ. ಹಂಗಾರೆ ರಕ್ತಕ್ಕೆ ಕೆಂಪು ಬಣ್ಣ ಬರಲು ಕಾರಣ ಯಾವುದು ಅಂತಂದ್ರೆ ಹಿಮೋಗ್ಲೋಬಿನ್ ಅಂತೇಳಿ ನಾವು ಹೇಳಬೇಕು. ಇನ್ನೊಂದು ಪ್ರಶ್ನೆ, ಸೂರ್ಯ ಯಾವ ರೀತಿಯ ನಕ್ಷತ್ರ? ಶೀತ ನಕ್ಷತ್ರ, ಬಿಸಿ ನಕ್ಷತ್ರ, ಕಪ್ಪು ಕುಳಿ ಅಥವಾ ನಿಹಾರಿಕೆ ಅಂತ ಹೇಳ್ತಾರೆ. ಸೊ ನಮ್ಗೆ ಗೊತ್ತಿದೆ, ಇದು ಬರ್ನಿಂಗ್ ಗೋಲ್ ಅಂತ ಕರಿತೀವಿ ನಾವು. ಸೊ ಹಾಗಾಗಿ ಸೂರ್ಯ ಒಂದು ಬಿಸಿಯಾಗಿರ್ತಕ್ಕಂಥ ನಕ್ಷತ್ರ ಅಂತೇಳಿ ನಾವು ಹೇಳ್ಬೋದು. ಸಸ್ಯಗಳಲ್ಲಿ ನೀರಿನ ಸಾಗಾಣಿಕೆಯನ್ನು ಯಾವುದರ ಮೂಲಕ ನಡೆಯುತ್ತೆ? ಹಂಗಾರೆ ಸಸ್ಯಗಳಲ್ಲಿ ನೀರು ಸಾಗಾಣಿಕೆ ಆಗುತ್ತೆ, ಅದು ಯಾವುದರ ಮೂಲಕ ನಡೆಯುತ್ತೆ ಅಂತ ಹೇಳ್ತೀವಿ ನಾವು. ಅದಕ್ಕೆ ಝೈಲಮ್ ಸರಿಯಾದ ಉತ್ತರ. ಸರಿಯಾದ ಉತ್ತರ ಯಾವ್ದ್ರಿ? ಝೈಲಮ್. ಝೈಲಮ್ ಅಂತಕ್ಕಂಥದ್ದು ನೀರಿನ ಸಾಗಾಣಿಕೆ ಮಾಡಿದ್ರೆ, ಫ್ಲೋಯಮ್ ಅಂತಕ್ಕಂಥದ್ದು ಆಹಾರವನ್ನು ಸಾಗಾಣಿಕೆ ಮಾಡುತ್ತೆ. ಸಸ್ಯಗಳಲ್ಲಿ ಆಹಾರವನ್ನು ಪೂರೈಕೆ ಮಾಡತಕ್ಕಂಥ ಫ್ಲೋಯಮ್ ಮಾಡಿದ್ರೆ, ನೀರಿನ ಸಾಗಾಣಿಕೆ ಮಾಡತಕ್ಕಂಥದ್ದು ಝೈಲಮ್. ಅದು ಎರಡನ್ನೂ ಕೂಡ ನೆನಪಿಡಬೇಕು. ಸಸ್ಯಗಳಲ್ಲಿ ನೀರಿನ ಸಾಗಾಣಿಕೆ ಝೈಲಮ್ ಮೂಲಕ ನಡೆಯುತ್ತೆ. ಇನ್ನು ಆಹಾರ ಸಾಗಾಣಿಕೆ ಯಾವುದ್ರ ಮೂಲಕ ನಡೆಯುತ್ತೆ ಅಂತಂದ್ರೆ ಫ್ಲೋಯಮ್ ಮೂಲಕ ನಡೆಯುತ್ತೆ. ಇಲ್ಲಿರ್ತಕ್ಕಂಥ ಪ್ರಶ್ನೆ ಯಾವುದು? ಸಸ್ಯಗಳಲ್ಲಿ ನೀರಿನ ಸಾಗಾಣಿಕೆ ಯಾವುದರ ಮೂಲಕ ನಡೆಯುತ್ತೆ? ಯಾವುದ್ರ ಮೂಲಕ ನಡೆಯುತ್ತೆ? ಝೈಲಮ್ ಮೂಲಕ ನಡೆಯುತ್ತೆ. ಓಕೆ, ಮುಂದಿನ ಪ್ರಶ್ನೆ ಸೇಮ್ ಅದೇ ಬಂದಿದೆ. ಸಸ್ಯಗಳಲ್ಲಿ ಆಹಾರವು ಯಾವುದರ ಮೂಲಕ ಸಾಗಿಸಲಾಗುತ್ತದೆ? ಆಗಲೇ ಹೇಳಿದ್ರೆ ಫ್ಲೋಯಮ್ ಅಂತಕ್ಕಂಥದ್ದು ಸಸ್ಯಗಳಲ್ಲಿ ಆಹಾರವನ್ನು ಸಾಗಾಣಿಕೆ ಮಾಡಲಿಕ್ಕೆ ಸಹಾಯವಾಗತಕ್ಕಂಥ ಅಂಶವಾಗಿದೆ. ನೀರು ಸಾಗಿಸ್ತಕ್ಕಂಥದ್ದು ಝೈಲಮ್, ಆಹಾರ ಸಾಗಿಸ್ತಕ್ಕಂಥದ್ದು ಫ್ಲೋಯಮ್. ಎರಡೂ ಕೂಡ ಕನ್ಫ್ಯೂಷನ್ ಆಗ್ತವೆ, ನೆನಪಿಡಬೇಕು. ಸಸ್ಯಗಳಲ್ಲಿ ನೀರಿನ ಸಾಗಾಟಕ್ಕೆ ಬಳಸೋದು ಝೈಲಮ್ ಆದರೆ
ಆಹಾರ ಸಾಗಾಣಿಕೆಗೆ ಫ್ಲೋಯಂ ಅನ್ನ ಬಳಸ್ತೀವಿ. ಮುಂದಿನ ಪ್ರಶ್ನೆ, ಮಾನವ ದೇಹದಲ್ಲಿ ಎಷ್ಟು ಮೂಳೆಗಳಿವೆ? ಉತ್ತರ ಕೊಟ್ಟರ 306, 296, 250, 208 ಅಂತ ಹೇಳಿ. ಇದಕ್ಕೆ ಸರಿಯಾದ ಉತ್ತರ 208 ಅಂತ ಹೇಳ್ತೀವಿ. 206 ಕೂಡ ನಾವು ಕೆಲವು ಸಂದರ್ಭಗಳಲ್ಲಿ ಹೇಳ್ತೀವಿ. ನಮ್ಮ ದೇಹದಲ್ಲಿ ಒಟ್ಟು ಎಷ್ಟು ಮೂಳೆಗಳಿವೆ ಅಂತಂದ್ರೆ 206 ಅಥವಾ 208. ಈಗ ಮುಂದಿನ ಪ್ರಶ್ನೆ, ಭೂಮಿಯು ಸೂರ್ಯನ ಸುತ್ತಲೂ ಎಷ್ಟು ದಿನಗಳ ಬೇಕು? ಆಪ್ಷನ್ಸ್ ಕೊಟ್ಟಿದ್ದಾರೆ. 355, 366, 365, 364. ನಮಗೆಲ್ಲ ಗೊತ್ತಿರುವಂತೆ ಭೂಮಿಯು ಸೂರ್ಯನ ಸುತ್ತಲೂ 365 ದಿನಗಳು ಬೇಕು. ಸೊ ಸರಿಯಾದ ಉತ್ತರನು ಕೂಡ 365 ದಿನ 14 ಅಂಶ ಅಂತ ಆಗತ್ತೆ. ಈ ರೀತಿ ಇದ್ರೂ ಕೂಡ ನಾವು ಉತ್ತರವನ್ನ ನೆನಪಿಡಬೇಕಾಗತ್ತೆ. ಸೊ ಹಾಗಾಗಿ ಭೂಮಿ ಸೂರ್ಯನ ಸುತ್ತಲೂ ಸರಿಯಾದ ಉತ್ತರ 45 ದಿವಸ. ಇದು ಕೂಡ ಒಂದು ಇಂಪಾರ್ಟೆಂಟ್ ಆಗಿರತಕ್ಕಂಥ ಪ್ರಶ್ನೆ. ಉಸಿರಾಟದ ಸಮಯದಲ್ಲಿ ಮನುಷ್ಯನು ಯಾವ ಅನಿಲವನ್ನು ಹೊರಹಾಕುತ್ತಾನೆ? ಮನುಷ್ಯ ಉಸಿರಾಟ ಮಾಡುವಾಗ ಹೊರಬಿಡತಕ್ಕಂಥ ಅನಿಲ ಯಾವುದು? ಉಚ್ಛ್ವಾಸ ಮತ್ತು ನಿಶ್ವಾಸ ಅಂತ ಕರಿತೀವಿ. ಸೊ ಇಲ್ಲಿ ಆಪ್ಷನ್ಸ್ ಆಮ್ಲಜನಕ, ಸಾರಜನಕ, ಇಂಗಾಲದ ಡೈಆಕ್ಸೈಡ್, ಜಲಜನಕ ಅಂತ ಕೊಟ್ಟರು. ನಿಮಗೆಲ್ಲ ಗೊತ್ತಿರುವಂತೆ ನಾವು ಉಸಿರಾಟ ಮಾಡುವಾಗ ಹೊರಬಿಡತಕ್ಕಂಥದ್ದು ಇಂಗಾಲದ ಡೈಆಕ್ಸೈಡ್. ಇಲ್ಲಿ ಆಮ್ಲಜನಕವನ್ನ ಒಳಗಡೆ ತಗೋತೀವಿ, ಇಂಗಾಲದ ಡೈಆಕ್ಸೈಡ್ನ ಹೊರಗಡೆ ಬಿಡ್ತೀವಿ. ಸೊ ಹಾಗಾಗಿ ಉಚ್ಛ್ವಾಸ ಮಾಡುವುದು ಅಂದ್ರೆ ಆಮ್ಲಜನಕವನ್ನ ತೆಗೆದುಕೊಳ್ಳೋದು, ನಿಶ್ವಾಸ ಮಾಡೋದನ್ನ ಇಂಗಾಲದ ಡೈಆಕ್ಸೈಡ್ನ ಹೊರಗಡೆ ಬರೋದು. ಇಲ್ಲಿ ಸರಿಯಾದ ಉತ್ತರ ಏನು ಅಂದ್ರೆ, ಉಸಿರಾಟದ ಸಮಯದಲ್ಲಿ ಯಾವ ಅನಿಲ ಮನುಷ್ಯ ಹೊರ ಹಾಕ್ತಾನೆ ಅಂತಂದ್ರೆ ಸರಿಯಾದ ಉತ್ತರ ಇಂಗಾಲದ ಡೈಆಕ್ಸೈಡ್. ಹಾಲಿನಲ್ಲಿ ಮುಖ್ಯವಾಗಿ ಯಾವ ಪೋಷಕಾಂಶ ಕಂಡು ಬರುತ್ತೆ? ಆಪ್ಷನ್ ಪ್ರೋಟೀನ್, ಕೊಬ್ಬು, ಕ್ಯಾಲ್ಸಿಯಂ, ಕಾರ್ಬೋಹೈಡ್ರೇಟ್. ಸೊ ನಮ್ಗೆ ಗೊತ್ತಿರುವಂತೆ ಹಾಲಿನಲ್ಲಿ ಇರ್ತಕ್ಕಂಥ ಮುಖ್ಯವಾದ ಪೋಷಕಾಂಶ ಕ್ಯಾಲ್ಸಿಯಂ ಹಾಲಿನಲ್ಲಿರ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ಪೋಷಕಾಂಶವಾಗಿದೆ. ಭೂಮಿಯ ಮೇಲೆ ಜೀವಿಸಲು ಜೀವಿಗಳಿಗೆ ಯಾವ ಅನಿಲ ಅತ್ಯಗತ್ಯ ಅಂತ ಇದೆ? ಜಲಜನಕ, ಆಮ್ಲಜನಕ, ಇಂಗಾಲದ ಡೈಆಕ್ಸೈಡ್, ಸಾರಜನಕ. ಭೂಮಿಯ ಮೇಲೆ ಜೀವ ವಾಸಿಸಲು ಅತ್ಯಗತ್ಯವಾಗಿರತಕ್ಕಂಥ ಅನಿಲ ಆಮ್ಲಜನಕ. ಸರಿ, ಇದು ಸರಿಯಾದ ಉತ್ತರ. ಮಾನವನ ದೇಹದಲ್ಲಿರುವ ಅತಿ ದೊಡ್ಡ ಅಂಗ ಯಾವುದು? ಸೊ ಆಲ್ರೆಡಿ ನಮ್ಗೆ ಗೊತ್ತಿದೆ, ಚರ್ಮ, ಹೃದಯ, ಮೆದುಳು, ಯಕೃತ್. ಇವು ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಅಂಗ ಯಕೃತ್. ಇನ್ನೊಂದು ಇದೇ ರೀತಿಯ ಪ್ರಶ್ನೆ ಬರುತ್ತೆ, ಏನು ಅಂತಂದ್ರೆ ಮಾನವನ ದೇಹದ ಅತ್ಯಂತ ದೊಡ್ಡ ಗ್ರಂಥಿ ಯಾವುದು? ಗ್ರಂಥಿ ಅಂದ್ರೂ ಕೂಡ ಅಲ್ಲಿನೂ ಕೂಡ ನಾವು ತಿಳ್ಕೊತಕ್ಕಂಥದ್ದು ಸರಿ ಉತ್ತರ ಯಾವ್ದ್ರಿ ಅಂತಂದ್ರೆ ಯಕೃತ್. ಮಾನವದ ದೇಹದಲ್ಲಿರ್ತಕ್ಕಂಥ ಅತಿ ದೊಡ್ಡ ಅಂಗ ಯಕೃತ್, ಅತಿ ದೊಡ್ಡ ಗ್ರಂಥಿನೂ ಕೂಡ ಯಕೃತ್. ಮಾನವ ದೇಹದಲ್ಲಿ ರಕ್ತವನ್ನು ಶುದ್ಧೀಕರಿಸುವ ಅಂಗ ಯಾವುದು? ಮಾನವನ ದೇಹದಲ್ಲಿ ರಕ್ತವನ್ನ ಪ್ಯೂರಿಫಿಕೇಶನ್ ಮಾಡ್ತಕ್ಕಂಥ ಅಂಗ ಯಾವುದು ಅಂದ್ರೆ ಹೃದಯ, ಶ್ವಾಸಕೋಶ, ಮೂತ್ರಪಿಂಡ, ಮೆದುಳು. ಇವುಗಳಲ್ಲಿ ಸರಿಯಾದ ಉತ್ತರ ಯಾವುದು? ಮೂತ್ರಪಿಂಡ. ಮಾನವ ದೇಹದಲ್ಲಿರ್ತಕ್ಕಂಥ ರಕ್ತವನ್ನ ಶುದ್ಧೀಕರಿಸತಕ್ಕಂಥ ಅಂಗವಾಗಿದೆ. ಸೂರ್ಯನ ಬೆಳಕು ಭೂಮಿಯನ್ನು ತಲುಪಲು ಎಷ್ಟು ಕಾಲ ತೆಗೆದುಕೊಳ್ಳುತ್ತೆ? ಸೂರ್ಯನಿಂದ ಭೂಮಿಯನ್ನು ತಲುಪಲಿಕ್ಕೆ ಬೇಕಾಗತಕ್ಕಂಥ ಸಮಯ ಎಷ್ಟು? ಬೆಳಕು ತಲುಪುವುದು. ಸೊ ಸರಿಯಾದ ಉತ್ತರ ಎಷ್ಟು? 8 ನಿಮಿಷ. ಇಲ್ಲಿ 5 ನಿಮಿಷ, 8 ನಿಮಿಷ, 10 ನಿಮಿಷ, 15 ನಿಮಿಷ ಉತ್ತರ ಕೊಟ್ಟರೆ ಸರಿಯಾದ ಉತ್ತರ ಯಾವ್ರಿ? 8 ನಿಮಿಷ ಭೂಮಿಯನ್ನ ಸೂರ್ಯನ ಬೆಳಕು ತಲುಪಲಿಕ್ಕೆ ತೆಗೆದುಕೊಳ್ಳತಕ್ಕಂಥ ಸಮಯ ಆಗಿದೆ. ಸಸ್ಯದ ಯಾವ ಭಾಗವು ಆಹಾರವನ್ನು ತಯಾರಿಸುತ್ತದೆ? ಬೇರು, ಕಾಂಡ, ಎಲೆ, ಮೇಲಿನ ಎಲ್ಲವು. ಸಸ್ಯದಲ್ಲಿ ಆಹಾರ ತಯಾರಾಗ್ತಕ್ಕಂಥ ಒಂದು ಅಡಿಗೆ ಮನೆಯಿದೆ, ಒಂದು ಎಲ್ಲಿ ಅಂದ್ರೆ ಎಲೆ ಅಂತ ಹೇಳ್ತೀವಿ. ಸೊ ಹಾಗಾಗಿ ಸಸ್ಯದಲ್ಲಿ ಆಹಾರ ತಯಾರಾಗ್ತಕ್ಕಂಥ ಭಾಗ ಯಾವುದ್ರಿ ಅಂತಂದ್ರೆ ಎಲೆ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ವಿದ್ಯುತ್ತನ್ನು ಕಂಡುಹಿಡಿದವರು ಯಾರು? ನ್ಯೂಟನ್, ಗ್ರಹಾಂ ಬೆಲ್, ಗೆಲಿಲಿಯೋ, ಬೆಂಜಮಿನ್ ಫ್ರಾಂಕ್ಲಿನ್. ಇದು ಕೂಡ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಬೆಂಜಮಿನ್ ಫ್ರಾಂಕ್ಲಿನ್. ವಿದ್ಯುತ್ತನ್ನು ಸಂಶೋಧನೆ ಮಾಡಿದವರು ಯಾರು ಅಂತಂದ್ರೆ ಬೆಂಜಮಿನ್ ಫ್ರಾಂಕ್ಲಿನ್. ಇದು NMSC ಕೂಡ ಅತ್ಯಂತ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ವಿದ್ಯುತ್ತನ್ನು ಕಂಡುಹಿಡಿದವರು ಯಾರು ಅಂದ್ರೆ ಬೆಂಜಮಿನ್ ಫ್ರಾಂಕ್ಲಿನ್.
ರಕ್ತ ಪರಿಚಲನೆಯನ್ನ ಕಂಡುಹಿಡಿದವರು ಯಾರು? ವಿಲಿಯಂ ಮಾರ್ಷಲ್, ರಾಂಟ್ಜನ್, ವಿಲಿಯಂ ಹಾರ್ವೆ, ಮೈಕಲ್ ಫ್ಯಾಲೆ. ರಕ್ತ ಪರಿಚಲನೆ ಕಂಡುಹಿಡಿದವರು ಯಾರು ಅಂತಂದ್ರೆ ವಿಲಿಯಂ ಹಾರ್ವೆ. ವಿಲಿಯಂ ಹಾರ್ವೆ ರಕ್ತ ಪರಿಚಲನೆ ಕಂಡುಹಿಡಿದಂಥವ್ರು. ಇದು ಸರಿಯಾದ ಉತ್ತರ. ಬಲದ ಸೂತ್ರ ಏನು? ಇಲ್ಲಿ ಆಪ್ಷನ್ ಕೊಟ್ಟರೆ ಎಫ್ ಇಕ್ವಲ್ ಟು ಎಮ್ ಎ, ಎಫ್ ಇಕ್ವಲ್ ಟು ಎಮ್ ಬೈ ಎ, ಎಫ್ ಇಕ್ವಲ್ ಟು ಎಮ್ ಎಕ್ಸ್, ಎಫ್ ಇಕ್ವಲ್ ಟು ಎಮ್ ಎಕ್ಸ್. ಸರಿಯಾದ ಉತ್ತರ ಎಫ್ ಇಕ್ವಲ್ ಟು ಎಮ್ ಎ. ಎಫ್ ಇಕ್ವಲ್ ಟು ಎಮ್ ಎ ಇದು ಬಲದ ಸೂತ್ರ. ಇನ್ನೊಂದು ಬರುತ್ತೆ ಬಲದ ಮೂಲಮಾನ ಏನು ಅಂತೇಳಿ, ಅದನ್ನು ನಾವು ನ್ಯೂಟನ್ ಅಂತೇಳಿ ತಿಳ್ಕೊಳ್ತೀವಿ. ಡೈನನ್ನು ಕೂಡ ಬರುತ್ತೆ. ಹಾಗಾಗಿ ಬಲದ ಮೂಲಮಾನ ನ್ಯೂಟನ್. ಇಲ್ಲಿ ಇರ್ತಕ್ಕಂಥ ಪ್ರಶ್ನೆ ಸರಿಯಾದ ಉತ್ತರ ಎಫ್ ಇಕ್ವಲ್ ಟು ಎಮ್ ಎ. ಭೂಮಿಯ ನೈಸರ್ಗಿಕ ಉಪಗ್ರಹ ಯಾವುದು? ಭೂಮಿಯ ನೈಸರ್ಗಿಕ ಉಪಗ್ರಹ ಆಪ್ಷನ್ ಕೊಟ್ಟರೆ ಸೂರ್ಯ, ಚಂದ್ರ, ಬುಧ, ಮಂಗಳ. ಗೊತ್ತಿರುವಂತೆ ಭೂಮಿಯ ನೈಸರ್ಗಿಕ ಉಪಗ್ರಹ ಯಾವುದು? ಚಂದ್ರ. ಜಲಚಕ್ರದಲ್ಲಿ ಯಾವ ಪ್ರಕ್ರಿಯೆ ಸಂಭವಿಸುವುದಿಲ್ಲ? ಜಲಚಕ್ರ ಇದರಾಗ ಕೆಳಗಿನ ಯಾವ ಘಟನೆಗಳು ಆಗಲ್ಲ ಅಂತ ಹೇಳ್ತಾರೆ. ಆವಿಯಾಗುವಿಕೆ, ಘನೀಕರಣ, ಜೀರ್ಣಕ್ರಿಯೆ, ಮೇಲ್ಮೈಯಲ್ಲವುದು. ಸೊ ಈ ಚಕ್ರದಲ್ಲಿ ಜೀರ್ಣಕ್ರಿಯೆ ದೇಹದಲ್ಲಿ ಆಗ್ತಕ್ಕಂಥದ್ದು. ಹಾಗಾಗಿ ಯಾವ ಪ್ರಕ್ರಿಯೆ ಸಂಭವಿಸುವುದಿಲ್ಲ ಅಂದ್ರೆ ಜೀರ್ಣಕ್ರಿಯೆ ಅಂತಕ್ಕಂಥ ಪ್ರಕ್ರಿಯೆ ಇಲ್ಲಿ ಕಂಡು ಬರುವುದಿಲ್ಲ ಅಂತೇಳಿ ನಾವು ಹೇಳಬೇಕು. ಭೂಮಿಯ ನೈಸರ್ಗಿಕ ಉಪಗ್ರಹ ಚಂದ್ರ ಗೊತ್ತು. ಜಲಚಕ್ರದಲ್ಲಿ ಯಾವ ಪ್ರಕ್ರಿಯೆ ಸಂಭವಿಸುವುದಿಲ್ಲ? ಜೀರ್ಣಕ್ರಿಯೆ. ನೆಕ್ಸ್ಟ್, ಮನುಷ್ಯನಿಗೆ ವಿಟಮಿನ್ ಡಿ ಎಲ್ಲಿಂದ ಸಿಗುತ್ತೆ? ಹಾಲು, ಹಣ್ಣು, ತರಕಾರಿ, ಸೂರ್ಯನ ಬೆಳಕು. ಸರಿಯಾದ ಉತ್ತರ ಮನುಷ್ಯನಿಗೆ ಡಿ ವಿಟಮಿನ್ ಎಲ್ಲಿಂದ ಸಿಗುತ್ತೆ ಅಂದ್ರೆ ಸೂರ್ಯನ ಬೆಳಕಿನಲ್ಲಿ ಡಿ ವಿಟಮಿನ್ ಸಿಗುತ್ತೆ. ಇದೇ ರೀತಿ ನಾವು ಪ್ರಶ್ನೆ ಕೇಳ್ಬೋದು, ವಿಟಮಿನ್ ಡಿ ಕೊರತೆಯಿಂದ ಯಾವ ರೋಗ ಬರುತ್ತೆ ಅಂತೇಳಿ. ಸೊ ಅದನ್ನು ಕೂಡ ನಾವು ನೆನಪಿಡಬೇಕಾಗತ್ತೆ. ವಿಟಮಿನ್ ಡಿ ಕೊರತೆಯಿಂದ ಬರ್ತಕ್ಕಂಥ ರೋಗ ಯಾವುದು? ರಿಕೆಟ್ಸ್ ಅಂತೇಳಿ ನಾವು ಕರಿತೀವಿ. ಹಾಗಾದ್ರೆ ಇಲ್ಲಿ ಇರ್ತಕ್ಕಂಥ ಉತ್ತರ ಏನು ಅಂತಂದ್ರೆ ಮನುಷ್ಯನಿಗೆ ಡಿ ವಿಟಮಿನ್ ಎಲ್ಲಿ ಸಿಗುತ್ತೆ ಅಂದ್ರೆ ಸೂರ್ಯನ ಬೆಳಕು ಸರಿಯಾದ ಉತ್ತರ. ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಈ ರೀತಿಯಾಗಿ ಇನ್ನೂ ಮುಂತಾದ ಪ್ರಮುಖ ಪ್ರಶ್ನೆಗಳೊಂದಿಗೆ ತಮ್ಮೊಂದಿಗೆ ಮುಂದಿನ ಭಾಗದಲ್ಲಿ ಬರಲಾಗತ್ತ ಅಂತ ತಿಳಿಸ್ತಾ ತಮಗೆ ಆಲ್ ದಿ ಬೆಸ್ಟ್ ಹೇಳ್ತಾ ನಮಸ್ಕಾರಗಳು.